ಸರ್, ಎಬಿಪಿ ಸಂಘಟನೆಯಲ್ಲಿ ಇದ್ದೀರಿ. ಇದು ಯಾವ ರೀತಿ ನಿಮಗೆ ಲೈಫ್ಗೆ ಇನ್ಸ್ಪೈರ್ ಆಗಿದೆ ಅಂತ? ಇವತ್ತು ನಾನು ಯಾವುದೋ ಒಂದು ಲಾಸ್ಟ್ ಬೆಂಚಿಂದ ಕೂತ್ಕೊಂಡು ಇವತ್ತು ಈ ಮಟ್ಟಿನಲ್ಲಿ ಮಾತಾಡಬೇಕಾದ್ರೆ ಅದು ನನ್ನ ಜೀವನದಲ್ಲಿ ಪ್ರೇರಣೆಗೊಂಡ ಒಂದು ಸಂಘಟನೆ. ವಿದ್ಯಾರ್ಥಿಗಳ ಜೀವನದಲ್ಲಿ ಏನಾದರೂ ತೊಂದರೆ ಅದಕ್ಕೆ ಹೋಗೊಟ್ಟು ಬರುವಂತ ಒಂದೇ ಒಂದು ಸಂಘಟನೆ ಇದ್ರೆ ಅದು ವಿದ್ಯಾರ್ಥಿ ಪರಿಷತ್ ಅಂತ ಹೇಳ್ಬಹುದು. 4 ಜನರಿಂದ ಪ್ರಾರಂಭವಾದ ಒಂದು ಸಂಘಟನೆ ಇವತ್ತು 60 ಲಕ್ಷ ಮಕ್ಕಳನ್ನು ಒಂದು ಸೇರಿಸಿ ವಿಶ್ವದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಆಗಿ ಒಂದು ಕೆಲಸ ಮಾಡ್ತಾ ಇದೆ. ನಿಮ್ಮ ಮುಂದೆ ಬಂದು ಮಾತಾಡ್ಬೇಕಂದ್ರೆ ಅದಕ್ಕೆ ವಿದ್ಯಾರ್ಥಿ ಪರಿಷತ್ ಪ್ರೇರಣೆ. ಯಾವುದೋ ಒಂದು ಪಕ್ಷದಾಗ್ಲಿ ಪಾಲಿಟಿಷಿಯನ್ ಅಂಡರಲ್ಲಿ ಕೆಲಸ ಮಾಡದಾಗೆ ನಾವು ನೋಡಿ ಈ ವಿದ್ಯಾರ್ಥಿಗಳಿಗೋಸ್ಕರ ನಾವು ಕೆಲಸ ಮಾಡುವಂತ ಸಂಘಟನೆ ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಎಬಿಪಿ ಸಂಘಟನೆಯಲ್ಲಿ ಇದ್ದೀರಿ. ಇದು ಯಾವ ರೀತಿ ನಿಮಗೆ ಲೈಫ್ಗೆ ಇನ್ಸ್ಪೈರ್ ಆಗಿದೆ ಅಂತ? ನನ್ನ ಲೈಫಿನಲ್ಲಿ ದೊಡ್ಡ ಮಟ್ಟಿನಲ್ಲಿ ಒಂದು ಇನ್ಸ್ಪೈರಿಂಗ್ ಆದ ಒಂದು ಸಂಘಟನೆ ಹೇಳಿದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಇವತ್ತು ನಾನು ಯಾವುದೋ ಒಂದು ಲಾಸ್ಟ್ ಬೆಂಚಿಂದ ಕೂತ್ಕೊಂಡು ಇವತ್ತು ಈ ಮಟ್ಟಿನಲ್ಲಿ ಮಾತಾಡಬೇಕಾದ್ರೆ ಅದು ನನ್ನ ಜೀವನದಲ್ಲಿ ಎಬಿಪಿ ಪ್ರೇರಣೆಗೊಂಡ ಒಂದು ಸಂಘಟನೆ. ಅದೆಷ್ಟೋ ಒಂದು 4 ಜನರಿಂದ ಪ್ರಾರಂಭವಾದ ಒಂದು ಸಂಘಟನೆ ಇವತ್ತು 60 ಲಕ್ಷ ಮಕ್ಕಳನ್ನು ಒಂದು ಸೇರಿಸಿ ವಿಶ್ವದ ಅತಿ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಆಗಿ ಒಂದು ಕೆಲಸ ಮಾಡ್ತಾ ಇದೆ. ಅದು ವಿದ್ಯಾರ್ಥಿಗಳ ನಿಜ ಜೀವನದಲ್ಲಿ ಯಾವುದೇ ಒಂದು ಸಮಸ್ಯೆ ಇದ್ರೆ ಅದು ಎಬಿಪಿ ಪರ್ಯಾಯಗೊಳ್ಳುತ್ತದೆ. ಒಂದು ವಿದ್ಯಾರ್ಥಿಗಳಿಗೊಂದು ಯಾವ ರೀತಿಯ ಸಹಾಯ ಮಾಡಬೇಕು, ಅವರ ಆರ್ಥಿಕ ಆಗಲಿ ಅವರ ಶೈಕ್ಷಣಿಕ ಆಗಲಿ ಯಾವ ರೀತಿಯ ಸಹಾಯ ಮಾಡಬೇಕು ಅದು ಎಬಿಪಿ ನಮಗೆ ಕಲಿಸಿದೆ. ಅಷ್ಟಲ್ಲಿ ಇವತ್ತು ಈ ಮಟ್ಟಿನಲ್ಲಿ ನಾವು ಮಾತಾಡೋದಿದ್ರೆ ಅದು ಎಬಿಪಿ ಅದಕ್ಕೆ ಕಾರಣ. ಒಂದು ಸ್ಟೇಜ್ ಫಿಯರ್ ಆಗಲಿ ಒಂದು ಯಾವುದೇ ರೀತಿಯ ಭಯವನ್ನು ಕಳೆದುಕೊಂಡು ನಾವು ಇಲ್ಲಿ ಮಟ್ಟಿನಲ್ಲಿ ಮಾತಾಡೋದು ಎಬಿಪಿಯಲ್ಲಿ. ಇವತ್ತು 60 ಲಕ್ಷ ಮಕ್ಕಳಿಗೆ ನಾವೊಂದು ಅವರ ಪ್ರಾಬ್ಲಮ್ಸ್ ಅನ್ನು ಮೇಲೆ ತರಬೇಕಾದ್ರೆ ಅದು ಎಬಿಪಿಯ ಕಾರಣದಿಂದ. ಕಳೆದ PUC ಇಂದ ನಾನಿದ್ದೇನೆ, ಈಗ ನಾನು ಸೆಕೆಂಡ್ ಇಯರ್ ಡಿಗ್ರಿ. ನನಗೆ ಒಂದು 4 ವರ್ಷದಿಂದ ಎಬಿಪಿಯಲ್ಲಿ ಇದ್ದೇನೆ ನಾನು. ಎಬಿಪಿ ಹೇಳಿದ್ರೆ ವಿಶ್ವದ ಅತಿ ದೊಡ್ಡ ಸಂಘಟನೆ. ಮಂಗಳೂರಿನಲ್ಲಿ ಹೇಳಿದ್ರೆ ನಾವು ತುಂಬಾ ಹಲವಾರು ಕಡೆಯಲ್ಲಿ ಹಲವಾರು ವಿದ್ಯಾರ್ಥಿಗಳ ಜೀವನದ ಒಂದು ಪರಿಸ್ಥಿತಿಯನ್ನು ಅವರಿಗೆ ಒಂದು ಸರಿಯಾದ ಸಹಾಯವನ್ನು ಕೊಡುವಂತ ಒಂದು ಸಂಘಟನೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಯಾವುದೋ ಒಂದು ಪಕ್ಷದಾಗ್ಲಿ ಪಾಲಿಟಿಷಿಯನ್ ಅಂಡರಲ್ಲಿ ಕೆಲಸ ಮಾಡದಾಗೆ ನಾವು ನೋಡಿ ಈ ವಿದ್ಯಾರ್ಥಿಗಳಿಗೋಸ್ಕರ ನಾವು ಕೆಲಸ ಮಾಡುವಂತ ಸಂಘಟನೆ ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಕಾಲೇಜಿನ ಫೀಸ್ ಹೈಕ್ ಆಗಿರ್ಲಿ ಅದು ಯಾವುದೇ ಇದಿರ್ಲಿ, ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿ ಕಲಿಯೋದಿದ್ರೆ ಅವನಿಗೊಂದು ಫೀಸ್ ಕಟ್ಟಬೇಕು. ಆ ಫೀಸ್ ಹೈಕ್ ಆಗುವಾಗ ಆ ವಿದ್ಯಾರ್ಥಿಗಳಿಗೆ ಆಗುವಂತ ಪರಿಸ್ಥಿತಿಗೆ ನಾವು ಒಂದು ಪ್ರಾಬ್ಲಮಿಗೆ ಒಂದು ಬಂದಂತ ಸಂಘಟನೆ ಹೇಳಿದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ನಾನು ಕಾಲೇಜಿನ ಗೇಟ್ ಅಲ್ಲಿ ಸಿಕ್ಕಂತ ಕಾರ್ಯಕರ್ತ ಆಗಿ ಬೆಳೆದು ಒಂದು ಲಾಸ್ಟ್ ಬೆಂಚಿಂದ ಒಂದು ಇವತ್ತು ನಿಮ್ಮ ಜೊತೆ ಬಂದು ಮಾತಾಡ್ತಿದ್ದೇನೆ ಅಂದ್ರೆ ಅದು ವಿದ್ಯಾರ್ಥಿ ಪರಿಷತ್ಗೆ ಆದಂತ ನನ್ನ ಪರಿಚಯ. ವಿದ್ಯಾರ್ಥಿಗಳ ಜೀವನದಲ್ಲಿ ಏನಾದರೂ ತೊಂದರೆ ಅದಕ್ಕೆ ಹೋಗೊಟ್ಟು ಬರುವಂತ ಒಂದೇ ಒಂದು ಸಂಘಟನೆ ಇದ್ರೆ ಅದು ವಿದ್ಯಾರ್ಥಿ ಪರಿಷತ್ ಅಂತ ಹೇಳ್ಬಹುದು. ಹಲವಾರು ನನ್ನ ಸಹಪಾಠಿಗಳಿಗೆ ಮಾತಾಡುವ ಸಂದರ್ಭದಲ್ಲಿ ಕೂಡ ಹೇಳುವುದಂತೆ ಒಂದೇ ವಿದ್ಯಾರ್ಥಿ ಪರಿಷತ್ ಸಂಘಟನೆ. ಈಗ ದೇಶದಲ್ಲಿ ಅಲ್ಲ ಪ್ರಪಂಚದಲ್ಲಿ 120 ಸಂಘಟನೆಗಳು ಇರ್ಬೋದು ವಿದ್ಯಾರ್ಥಿ, ಆದ್ರೆ ಮುಂಚೂಣಿಯಲ್ಲಿ ಇರುವಂತ ಯಾವ್ದಾದ್ರು ಒಂದು ಸಂಘಟನೆ ಇದ್ರೆ ಅದು ವಿದ್ಯಾರ್ಥಿ ಪರಿಷತ್. ಯಾವುದೇ ಒಂದು ರಾಜಕೀಯ ಇಲ್ಲದೆ ಕಾರ್ಯವನ್ನು ನಿರ್ವಹಿಸಿದ ಸಂಘಟನೆ ಇದ್ರೆ ಅದು ವಿದ್ಯಾರ್ಥಿ ಪರಿಷತ್. ಕಾರ್ಯಕರ್ತರು ಅವರದೇ ಆದಂತ ಹಾಗೂ ರಾಷ್ಟ್ರೋನ್ನತ ಕಾರ್ಯಗಳಲ್ಲಿ ಸದಾ ತೊಡಗಿಕೊಂಡಂತ ವಿದ್ಯಾರ್ಥಿಗಳು ಯಾವುದೇ ಪಕ್ಷದಲ್ಲಿ ಆಗಿ ಯಾವುದೇ ಒಂದು ವಿಷಯದಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಳ್ಳದೆ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರು ಇರ್ತಾರೆ ಅಂತ ಹೇಳ್ಬೋದು. ನನ್ನ ಪ್ರೇರಣೆ ಅಂದ್ರೆ ಒಂದು ನಾಯಕತ್ವ. ವಿದ್ಯಾರ್ಥಿ ಪರಿಷತ್ಗೆ ಬಂದ ಮೇಲೆ ನನಗೆ ಸಿಕ್ಕಿರುವಂತ ಮೊದಲ ಒಂದು ಕಾರ್ಯ ಅಂದ್ರೆ ನನಗೆ ನನ್ನ ಪರ್ಸನಲ್ ಆಗಿ ನನ್ನ ಡೆವಲಪ್ ಆದಂತ ಒಂದು ಕಾರ್ಯ ಅಂದ್ರೆ ಅದು ನಾಯಕತ್ವ ಅಂತ ಹೇಳ್ಬೋದು. ಮೊದಲದಾಗಿ ಶಿಸ್ತು. ವಿದ್ಯಾರ್ಥಿಗಳಿಗೆ ಬೇಕಾಗುವಂತ ಒಂದು ಶಿಸ್ತನ್ನು ವಿದ್ಯಾರ್ಥಿ ಪರಿಷತ್ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಕಲಿಸುತ್ತದೆ ಅಂತ ಹೇಳ್ಬೋದು.